ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಡಿಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಹಿರಿಯೂರು ನಗರದಲ್ಲಿಂದು ಡಿ ಸುಧಾಕರ್ ನುಡಿ ನಮನ ಕಾರ್ಯಕ್ರಮ. ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಡಿಕೆ ಸಿದ್ಧತೆ. ಹಿರಿಯೂರು ನಗರದಲ್ಲಿಂದು ಡಿ ಸುಧಾಕರ್ ನುಡಿ ನಮನ ಕಾರ್ಯಕ್ರಮ. ಕೆಲವೇ ಕ್ಷಣಗಳಲ್ಲಿ ನೆಹರು ಮೈದಾನಕ್ಕೆ ಸಿಎಂ ಡಿಕೆ ಆಗಮನ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಡಿಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಿರಿಯೂರು ಕ್ಷೇತ್ರ ತೆರವಾಗಿದೆ. ಮಾಜಿ ಸಚಿವರ ನಿಧನದ ಹಿನ್ನೆಲೆಯಲ್ಲಿ ಈಗ ರಾಜ್ಯದ ಪ್ರಬಲ ಪಕ್ಷಗಳು ಪೈಪೋಟಿಯಲ್ಲಿದೆ. ಹಿರಿಯೂರಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ ಒಂದು ಕಡೆ, ತಮ್ಮ ಪಕ್ಷದ ಶಾಸಕನನ್ನ ಗೆಲ್ಲಿಸೋದಕ್ಕಾಗಿ ಬಿಜೆಪಿ ಮತ್ತೊಂದು ಕಡೆ. ಈ ಎಲ್ಲದರ ನಡುವೆ ಡ್ರಾಮಾ, ಪೊಲಿಟಿಕಲ್ ಡ್ರಾಮಾ ನಡೀತಾ ಇದೆ ಹಿರಿಯೂರಿನಲ್ಲಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನುಡಿ ನಮನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹಿರಿಯೂರಿಗೆ. ಕೇವಲ ನುಡಿ ನಮನ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೋರ್ವ ಕಾಂಗ್ರೆಸ್ ಶಾಸಕನನ್ನ ನೀವು ಗೆಲ್ಲಿಸಿ ತರಬೇಕು ಅಂತ ಹೇಳಿ ಅದೇ ಸಂದರ್ಭದ ವೇದಿಕೆಯ ಕಾರ್ಯಕ್ರಮದಲ್ಲಿ ಬೋಧಿಸಿರಲೂಬಹುದು, ಪಠಿಸಿರಲೂಬಹುದು. ಸೊ ಆ ಕಾರ್ಯಕ್ರಮದ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಇದು ನುಡಿ ನಮನ ಕಾರ್ಯಕ್ರಮ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಧಾಕರ್ ಅವರು ನಿಧನ ಹೊಂದಿದ್ರು. ಶ್ವಾಸಕೋಶದ ಸೋಂಕಿನ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಬಳಲ್ತಾ ಇದ್ದಂತಹ ಸುಧಾಕರ್ ಅವರು ಸುದೀರ್ಘವಾಗಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡರಾದರೂ ಬದುಕುಳಿಲಿಲ್ಲ. ಕೊನೆಗೆ ಆ ಕ್ಷೇತ್ರದಲ್ಲಿ ಕ್ಷೇತ್ರ ತೆರವಾಯಿತು. ತೆರವಾದ ನಂತರ ಈಗ ಹಿರಿಯೂರು ಬೈ ಎಲೆಕ್ಷನ್ನ ವಿಚಾರ, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವೆಲ್ಲವೂ ಕೂಡ ಮುಂದಿನ ಬೈ ಎಲೆಕ್ಷನ್ಗೆ ಒಂದು ತರಹದ ದಿಕ್ಸೂಚಿ ಕಾರ್ಯಕ್ರಮ ಆಗುತ್ತಾ? ಒಂದು ಕಡೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿವಿಗಾಗಿ, ಮತ್ತೊಂದು ಕಡೆ ಬಿಜೆಪಿಯು ಕೂಡ ತನ್ನ ಅಭ್ಯರ್ಥಿಯನ್ನು ಈ ಬಾರಿ ಕಣಕ್ಕಿಳಿಸಿ ಗೆಲ್ಲಿಸಿ ತರಬಹುದಾದ ಭರವಸೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯರು ಕೂಡ ಪಕ್ಷೇತರರಾಗಿ ನಿಂತುಕೊಳ್ಳೋದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಈ ಎಲ್ಲ ಪ್ರಯತ್ನಗಳ ನಡುವೆ ಹಿರಿಯೂರು ಬೈ ಎಲೆಕ್ಷನ್ ಏನಾಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ರು, ಇನ್ನೂ ಅನೇಕ ಕಾಂಗ್ರೆಸ್ನ ನಾಯಕರುಗಳಿದ್ರು. ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮ, ಸುಧಾಕರ್ ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ. ಸೊ ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಒಂತರಹದ ಗೊಂದಲದಲ್ಲೇ ಇದ್ದಂಗೆ ಕಾಣುತ್ತಿದೆ. ಹಿರಿಯೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಎಲೆಕ್ಷನ್, ಆ ಎಲೆಕ್ಷನ್ ಅನ್ನು ಉದ್ದೇಶಿಸಿಯೂ ಕೂಡ ಒಂದಷ್ಟು ಉಲ್ಲೇಖ ಇತ್ತು ಅವರ ಭಾಷಣದಲ್ಲಿ. ಸೊ ಕಾರ್ಯಕರ್ತರ ಜೊತೆ ಸುದೀರ್ಘವಾದಂತಹ ಭಾಷಣವನ್ನು ಮುಗಿಸಿ ಅಲ್ಲಿಂದ ಡಿ.ಕೆ. ಶಿವಕುಮಾರ್ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಕಾರ್ಯಕರ್ತರನ್ನ ಸಾಕ್ಷಿಯಾಗಿರಿಸಿಕೊಂಡು ಹಿರಿಯೂರಿನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಡೆಸಿದ್ರು.